ಹಾಯ್ ಎಲ್ರಿಗೂ ಹೇಗಿದ್ದೀರಾ? ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಏನ್ ಗೊತ್ತಾ, ನನ್ ಮಗಳ ಬರ್ಡೇಗೆ ಏನೇನ್ ಗಿಫ್ಟ್ ಸಿಕ್ಕಿದೆ ಅಂತ ಹೇಳೋಣ ಅಂತ ಅಷ್ಟೇ, ತೋರ್ಸೋಣ ಅಂತ. ಆ ಚಿಕ್ಕದೇ ಆಗಿರ್ಬೋದು ಗಿಫ್ಟ್, ಆದ್ರೆ ನನಗೊಂಥರ ಖುಷಿ ಕೊಡುತ್ತಪ್ಪ. ಯಾಕಂತಂದ್ರೆ ನಾವೇನು ಎಕ್ಸ್ಪೆಕ್ಟ್ ಮಾಡದೆ ಅವರು ನಮ್ಗೊಂದ್ ಪುಟ್ಟದಾಗಿ ಏನಾದ್ರೂ ಕೊಟ್ಟಿರ್ತಾರೆ. ಅಂತಂದ್ರೆ ಅದು ಅವರು ಟೈಮ್ ಹೋಗಿ ತಗೊಂಡು ಬಂದು ನಮ್ ಮಗಳಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಅದಕ್ಕಿಂತ ದೊಡ್ಡದು ಏನಿಲ್ವಲ್ಲ. ಹಾಗಾಗಿ ತೋರ್ಸೋಣ ಅಂತ ಅಂದಿದ್ದು. ನಮ್ ಮೇಡಮ್ ಅವ್ರಂತೂ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿದ್ದಾರೆ. ಏನಪ್ಪ ಅವ್ರಿಗೆ ಏನ್ ತೋರ್ಸ್ಬೇಕೋ ಗೊತ್ತಿಲ್ಲ, ಒಟ್ನಲ್ಲಿ ಬಿಚ್ಚೋ ತನಕ ಬಿಡ್ತಾನೆ ಇಲ್ಲ. ಗೊಂಬೇಡ ಗಾಡಿ ಗೊಂಬೆ ಅಂದೆ ತಿರುಗಲ್ಲ ಮೆಲ್ಲ ಮೋನೆ. ಹಂಗಿರು ಸರಿ ಅಂತ ಅವ ಡಿಟ್ ಒಯ್ಪುಡ ಅಂದ ಆಶಾಕನ. ನಾನ್ ವಾಯ್ಸ್ ಏನು ತೆಗ್ದಿಲ್ಲ ಇದ್ರಲ್ಲಿ, ಯಾಕಂತಂದ್ರೆ ಇರ್ಲಿ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಬಿಟ್ಟು ವಾಯ್ಸ್ ತೆಗ್ದಿಲ್ಲ. ನೆಕ್ಸ್ಟ್ ಇಲ್ಲ ವಾಯ್ಸ್ ತೆಗಿಲೇಬೇಕಾಗುತ್ತೆ, ಯಾಕಂತಂದ್ರೆ ಕಾಪಿ ರೈಟ್ ಬಂದ್ರೆ ಅಂತ ಹಿಂದ್ಗಡೆಯಿಂದ. ಅದಕ್ಕೆ ಒಂದು ಟೆಡ್ಡಿ ಬೇರ್ ಸಿಕ್ಕಿದೆ, ಹಾಗೆ ಅದ್ರಲ್ಲಿ ಒಂದು ಪುಟ್ಟ ಕಾರ್ ಸಿಕ್ಕಿದೆ. ಇದನ್ನ ನನ್ನ ಅಕ್ಕ ಚಿಕ್ಕಕ್ಕನವ್ರು ಕೊಟ್ಟಿರೋದು ಅವಳಿಗೆ. ಹಾಗೆ ಅದಾದ್ಮೇಲೆ ಒಂದು ರಿಮೋಟ್ ಕಾರ್ ಸಿಕ್ಕಿದೆ, ಇದು ನಮ್ಮ ಅತ್ತೆಯವ್ರ ಅಕ್ಕನ್ ಸೊಸೆ ಕೊಟ್ಟಿರೋದು. ಆಲ್ರೆಡಿ ಇವಾಗ ಒಂದು ಓಪನ್ ಮಾಡಿರೋದು ನನ್ನ ಅಪ್ಪ ಅಮ್ಮ ಕೊಟ್ಟಿರೋದು ಡ್ರೆಸ್. ಅದನ್ನ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ, ಬರ್ಡೇ ಸೆಲೆಬ್ರೇಷನ್ ವಿಡಿಯೋದಲ್ಲಿ. ಅಲ್ಲೇ ಓಪನ್ ಮಾಡಿದೀವಿ. ಹಾಗಾಗಿ ಆಮೇಲೆ ಒಂದು ಫೋಟೋ ಫ್ರೇಮ್ ಸಿಕ್ತು, ಅದು ಇವಳೆ ಮನ್ವಿತಾ ಅಂತ ಇವಳ ಹೆಸರು, ಇವಳೆ ಕೊಟ್ಟಿರೋದು. ಅಂದ್ರೆ ನಮ್ಮ ಹಸ್ಬೆಂಡ್ ಅವರ ಅಣ್ಣನ ಮಗಳು. ಮಗಳ ರಿಯಾಕ್ಷನ್ ತಿಡ್ಡಿ ಬೇರಿಗೆಲ್ಲ ಹಿಂಗೇ ಇರುತ್ತೆ ಯಾವಾಗ್ಲೂ. ಸ್ಟಾರ್ಟಿಂಗ್ ಅಲ್ಲಿ ತಗೊಳ್ಳೋದೇ ಇಲ್ಲ, ಆಮೇಲೆ ತಗೊಂತಾಳೆ, ಅದ್ರಲ್ಲೇ ಆಟ ಆಡ್ತಾ ಇರ್ತಾಳೆ. ಸ್ಟಾರ್ಟಿಂಗ್ ಅಲ್ಲಿ ಅದೇನ್ ಮಾಡ್ತೋ ಏನೋ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ತಾಳೆ. ಆಮೇಲೆ ಅದ್ ಏನು ಮಾಡಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ ಅದನ್ನ ಹಿಡ್ಕೊಂಡು ಆಟ ಆಡ್ತಾಳೆ. ಇವಾಗಂತೂ ತುಂಬಾ ತುಂಬಾ ಖುಷಿ ಆಗುತ್ತೆ. ಯಾಕಂತಂದ್ರೆ ಟೆಡ್ಡಿ ಬೇರ್ನ ಹಿಡ್ಕೊಂಡು ಆಟ ಆಡ್ತಿರ್ತಾಳೆ, ಮತ್ತೆ ಮಲ್ಗುವಾಗ್ಲೂ ತಗೊಂಡು ಅದನ್ನ ಜೋಜಿ ಜೋಜಿ ಅಂತ ಹೇಳ್ತಿರ್ತಾಳೆ. ಅವಳ ಭಾಷೆಯಲ್ಲಿ ಅವಳು ಏನೇನೋ ಹೇಳ್ತಾ ಇರ್ತಾಳೆ. ಅದಂತೂ ನೋಡಕ್ಕೆ ಖುಷಿ ಆಗುತ್ತೆ. ಮಕ್ಳಿಗೆ ಏನೇ ಕೊಟ್ರು ಅವ್ರು ಖುಷಿ ಪಟ್ರೆ ನಮಿಗಂತೂ ಖುಷಿ ಅಲ್ವಾ. ಚಿಕ್ಕದೇ ಇರ್ಲಿ ಗಿಫ್ಟ್ಗಳು, ಆದ್ರೆ ಅದೊಂಥರ ನಮಗೆ ಮೆಮೊರೇಬಲ್ ಅಂತ ಅನ್ನೋದಕ್ಕಿಂತ ಜಾಸ್ತಿ ಆ ಕ್ಷಣದಲ್ಲಿ ಅವರು ಖುಷಿ ಪಡ್ತಾರೆ ನೋಡಿ ತಗೊಂಡಾಗ, ಅದು ನಮಗ್ ಖುಷಿ ಅನ್ಸುತ್ತೆ. ನಿಮಗೆ ಈ ಗಿಫ್ಟ್ಗಳನ್ನ ನೋಡಿ ನಿಮಿಗೂ ಒಂದು ಐಡಿಯಾಸ್ ಬರ್ಬೋದು, ಇಂಥವು ಖುಷಿ ಆಗುತ್ತೆ ಮಕ್ಕಳಿಗೆ ಅಂತ. ಆ ಒಂದು ಪ್ರದೀಪ್ ಅಣ್ಣ ನಕ್ಲ ದಾಯ್ತಂತ ಹೂಡು ಎನ್ನೆ ಆಲಿತಕ್ಕೇನಿತ್ತು. ಹಣ್ಣ ನಡೆ ಪತ ಬಯಲತ್ತ ಬಲೆಗೆ ಭಾರಿ ಅವ ಪ್ರೊತ್ತಿನ. ವಾವ್ ಹೇತ್ ಶೋಕುಂಡು. ಇದು ನಮ್ಮ ಪ್ರದೀಪಣ್ಣ ಅಂತ ಇದ್ದಾರೆ, ಅವ್ರು ಕೊಟ್ಟಿರೋದು. ಇದು ಡ್ರೆಸ್ ಚೆನ್ನಾಗಿದೆ, ನನಗಿಷ್ಟ ಆಯ್ತು. ಆಮೇಲೆ ಒಂದು ಮೊಬೈಲ್ ಕೊಟ್ಟಿದ್ದಾರೆ, ಹಸ್ಬೆಂಡ್ ಕೈಯಲ್ಲಿ ಇಟ್ಕೊಂಡಿದ್ರಲ್ಲ ಅದು ಅವರೇ ಕೊಟ್ಟಿರೋದು. ಆಮೇಲೆ ಒಂದು ಕನ್ನಡಕ ಕೊಟ್ಟಿದ್ದಾರೆ, ಅದು ಕನ್ನಡಕ ಎಲ್ಲಿದೆಯೋ ಗೊತ್ತಿಲ್ಲ ಈಗ.
ಇವಾಗ ನಾನು ವಾಯ್ಸ್ ಓವರ್ ಕೊಡಾಗ ನನ್ನ ಕೈಯಲ್ಲಿದೆ, ಬಟ್ ಅದನ್ನ ನಾನು ಕ್ಯಾಪ್ಚರ್ ಮಾಡಿಲ್ಲ. ಯಾವತ್ತಾದ್ರೂ ಹಾಕಿದಾಗ ನಾನು ತೋರಿಸ್ತೀನಿ ಅವಳನ್ನ. ಆಮೇಲೆ ಇದೊಂದು ಡ್ರೆಸ್, ಅದು ಹೇಳ್ದೆ ಅನ್ಸುತ್ತೆ ನಾನು ಲಾಸ್ಟ್ ಡೇ. ಆಮೇಲೆ ಇದೊಂದು ಫೋಟೋ ಫ್ರೇಮು, ಅದನ್ನು ಹೇಳ್ದೆ. ಅದು ಚಿಕ್ಕ ಹುಟ್ಟದಾಗಿನಿಂದ ಫೋಟೋಸ್ಗಳಿದಾವೆ ಅದ್ರಲ್ಲಿ. ಮಂತ್ಲಿ ವೈಸ್ ತೆಗ್ದಿರೋದು ಎಲ್ಲ ಫೋಟೋಸ್ ಇದಾವೆ. ಬಟ್ ನಾನು 1 ಇಯರ್ ಕಂಪ್ಲೀಟ್ ಆಗಿ ತೆಗ್ದಿಲ್ಲ ಮಂತ್ಲಿ ವೈಸ್ ಫೋಟೋಸ್. ಈ ಗೊಂಬೆಗಳನ್ನೆಲ್ಲ ನೋಡಿದಾಗ ನನಗೆ ಮೊದ್ಲೆಲ್ಲ ಆಸೆ ಆಗ್ತಿತ್ತು, ಅಯ್ಯೋ ಇಷ್ಟು ಚೆನ್ನಾಗಿದೆಯಲ್ಲ, ನನಗೊಂದ್ ತಗೋಬೇಕು ಅಂತ ಅನ್ಕೊಂತ ಇದ್ದೆ. ಬಟ್ ನಾನ್ ಯಾವತ್ತೂ ತಗೊಂಡಿಲ್ಲ. ಬೇರೆಯವ್ರಿಗೆ ಗಿಫ್ಟಿಗೆಲ್ಲ ಕೊಟ್ಟಿರ್ತೀನಿ, ಬಟ್ ನಾನಾಗಿ ತಗೊಂಡಿಲ್ಲ. ಬಟ್ ಇವಾಗ ನನ್ನ ಮಗಳ ರಿಯಾಕ್ಷನ್ ನೋಡಿ ನಂಗೆ ಇದು ವಾಯ್ಸ್ ನ ನಾನು ರಿಮೂವ್ ಮಾಡಿದೀನಿ. ಯಾಕಂತಂದ್ರೆ ಅವರು ಮೊಬೈಲ್ ಕೊಟ್ಟಿದಾರಲ್ಲ, ಅದ್ರಲ್ಲಿ ಕೋಕೋಮೆಲನ್ ಎಲ್ಲ ಸಾಂಗ್ ಬರ್ತಾ ಇತ್ತು. ಸೊ ಕಾಪಿರೈಟ್ ಬಂದ್ರೆ ಅಂತ ಅಂದ್ಬಿಟ್ಟು ನಾನು ವಾಯ್ಸ್ ರಿಮೂವ್ ಮಾಡಿದೀನಿ. ಇಲ್ಲಾಂದ್ರೆ ಹಾಕ್ತಿದ್ದೆ ನಾನು. ಬ್ಯಾಕ್ ಗ್ರೌಂಡ್ ವಾಯ್ಸ್ ರಿಮೂವ್ ಮಾಡಿದೀನಿ. ಅವಳು ನೋಡಿ ನಂಗೆ ಬೇಡ ಬೇಡ ಅಂತ ಹೋಗ್ತಿರೋದು. ಏನಂದ್ರೆ ಬೆಂಗಳೂರಿಂದ ನಾವು ಊರಿಗ್ ಬರ್ತೀವಲ್ಲ, ನಮ್ಗೆ ತುಂಬಾ ಶೆಕೆ ಅಂತ ಅನ್ಸುತ್ತೆ. ಹಾಗಾಗಿ ನಾನು ಅವಳು ಮಲ್ಗೋದಕ್ಕೂ ಕೇಳಲ್ಲ, ಕುತ್ಕೊಳ್ಳೋಕ್ಕೂ ಕೇಳಲ್ಲ. ಹಾಗಾಗಿ ಆಲ್ಮೋಸ್ಟ್ ಫ್ರೀ ಆಗಿರೋ ತರಾನೇ ಬಟ್ಟೆ ಹಾಕ್ತೀನಿ. ಯಾಕಂತಂದ್ರೆ ಬೆಂಗಳೂರು ವೆದರಿಗೂ ಊರಿನ ವೆದರಿಗೂ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ತುಂಬಾ ಶೆಕೆ ಅಂತ ಅನ್ಸುತ್ತೆ. ಹಾಗಾಗಿ ಕಂಫರ್ಟೇಬಲ್ ಆಗಿ ಯಾವ್ದಾದ್ರು ಒಂದು ಬಟ್ಟೆ ಹಾಕ್ಲಿ ಅಂತ ಅಂದ್ಬಿಟ್ಟು ಇದನ್ನ ಹಾಕ್ಸಿದೀನಿ. ಬಟ್ ಇದಂತೂ ಆವಾಗವಾಗ ಜಾರ್ತಾನೆ ಇದೆ. ಈ ಸ್ವಲ್ಪ ಹೊತ್ತಲ್ಲ, ಇನ್ನೇನ್ ಸ್ನಾನ ಮಾಡ್ಸಿದ್ರೆ ಬೇರೆ ಬಟ್ಟೆ ಹಾಕ್ಬೋದು ಅಂತ ಸುಮ್ನಾಗಿದ್ದೀನಿ. ನನಗೇನ್ ಅನ್ಸುತ್ತೆ ಗೊತ್ತಾ, ನಮಗೆ ಗಿಫ್ಟ್ ದೊಡ್ಡದು ಚಿಕ್ಕದು ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಅವರು ನಮಿಗೋಸ್ಕರ, ನಮ್ಮ ಮಕ್ಳಿಗೋಸ್ಕರ ಒಂದು ಶಾಪಿಗೆ ಹೋಗಿ ಹುಡುಕಿ ಇದಾಗ್ಬೋದು ಇದಾಗಲ್ಲ ಅಂತ ಹೇಳಿ ಚೂಸ್ ಮಾಡಿ ತಂದು ಕೊಡ್ತಾರಲ್ಲ, ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಅದು ಅಷ್ಟು ಪ್ರೀತಿಯಿಂದ ಅವರೇ ಚೂಸ್ ಮಾಡಿ ತಂದಿರ್ತಾರೆ ನೋಡಿ. ಅದಕ್ಕಿಂತ ದೊಡ್ಡದು ನಮಗೇನಿಲ್ಲ. ಮತ್ತೆ ಕರ್ದಾಗ ಬಂದಿರ್ತಾರೆ ಮನೆಗೆ, ಅದಕ್ಕಿಂತ ದೊಡ್ಡದು ಏನಿಲ್ಲ ಅಂತ ನನಗ್ ಅನ್ಸುತ್ತೆ. ಸೊ ನಿಮಗೆ ಇದು ಗಿಫ್ಟ್ ಗಳು ಇಷ್ಟ ಆಯ್ತಾ? ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯ್ತು, ನನಗಂತೂ ತುಂಬಾ ಇಷ್ಟ ಆಯ್ತು. ನಾನು ಹೇಳಿದ್ನಲ್ಲ, ಗಿಫ್ಟ್ ಗಿಂತ ಜಾಸ್ತಿ ಅವರು ಬಂದು ಆಶೀರ್ವಾದ ಮಾಡೋದು ನನ್ ಮಗಳಿಗೆ, ಅದೇ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಹಾಗೆ ಒಂದಷ್ಟು ಕ್ಯಾಶ್ ಪ್ರೈಸ್ ಗಳು ಬಂದಿದೆ. ಆ ಇಷ್ಟೇ, ನಾವು ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡಿದ್ದು ಫಸ್ಟ್ ಇಯರ್ ಬರ್ಡೇನ ನನ್ ಮಗಳನ್ನ. ಎಲ್ಲರೂ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಬಟ್ ನಾನು ಏನ್ ಅನ್ಕೊಂಡೆ ಅಂದ್ರೆ, ಬೇಡ ಸಿಂಪಲ್ ಆಗಿ ಮಾಡೋಣ. ಮಕ್ಳಿಗಳಿಗೂ ತುಂಬಾ ಹಿಂಸೆ ಆಗುತ್ತೆ, ಮಗಳಿಗೂ. ಆಮೇಲೆ ಎಲ್ಲಾರು ಎತ್ಕೊಂಡ್ಲಕ್ ಬರ್ತಾರೆ, ಅವಳು ಆಲ್ರೆಡಿ ಕೇಳಲ್ಲ ಯಾರ ಹತ್ರನು ಎತ್ಕೊಳಕ್ಕೆಲ್ಲ. ಹಾಗಾಗಿ ನಮಿಗಿಬ್ರಿಗೂ ಏನ್ ಅನ್ಸ್ತು ಅಂತಂದ್ರೆ, ಅವ್ಳು ಕಂಫರ್ಟೇಬಲ್ ಆಗಿರ್ಬೇಕು ಆದಷ್ಟು. ಆ ತರನೇ ಡಿಸೈಡ್ ಮಾಡೋಣ ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ನಿಮಗೆ ಈ ಬ್ಲಾಗ್ ಇಷ್ಟ ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡಿ ಆಯ್ತಾ? ಇದು ರಿಮೋಟ್ ಕಾರ್ ಇದು ಇನ್ನೊಂದು ಡ್ರೆಸ್ ಸಿಕ್ಕಿದೆ. ಅದು ನಮ್ಮ ಊರಲ್ಲಿ ಪಕ್ಕದ ಮನೆಯವರು ಭಾಸ್ಕರಣ್ಣ ಅಂತ ಇದ್ದಾರೆ, ಅವ್ರು ಕೊಟ್ಟಿರೋದು ಮಗಳಿಗೆ. ಹಾಗೆ ಇನ್ನೂ 2 ಡ್ರೆಸ್ ಬೆಂಗಳೂರಲ್ಲಿ ವಾಪಸ್ ಬಂದಾಗ ಸಿಕ್ಕಿರೋದು. ಇದು ನಮ್ಮ ಹಸ್ಬೆಂಡ್ ಅವರ ಬಾಸ್ ಕೊಟ್ಟಿರೋದು. ಇದು ತುಂಬಾ ಕಂಫರ್ಟಬಲ್ ಆಗಿದೆ. ಇದನ್ನ ಡ್ರೆಸ್ ನ ವೇರ್ ಮಾಡ್ಸಿದೀನಿ ನಾನು ಒಂದ್ಸಲ. ಆ ನಮಗೆ ಎತ್ಕೊಳ್ಳಕ್ಕೂ ಈಸಿ ಅನ್ಸುತ್ತೆ. ಈ ತರ ಡ್ರೆಸ್ ತುಂಬಾ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಡ್ರೆಸ್ ಕೊಟ್ಟಿದ್ದಾರೆ, ಇವರು ಕೊಟ್ಟಿರೋದು. ಅಂದ್ರೆ ಎದುರುಗಡೆ ಶಾಪ್ ಅಂತ ಇದೆ ಅಂತ ಹೇಳಿದ್ನಲ್ಲ, ಅವ್ರು ಕೊಟ್ಟಿರೋದು. ನಾನು ಎಕ್ಸ್ಪೆಕ್ಟ್ ಅಂದ್ರೆ ನನಗೆ ಗೊತ್ತೇ ಇರ್ಲಿಲ್ಲ. ಅವ್ರು ಬಂದ್ಬಿಟ್ಟು ಪಾಪು ಬರ್ಡೇ ಅಂತ ಹೇಳ್ಬಿಟ್ಟು ವಿಶ್ ಮಾಡಿ ಕೊಟ್ಟು ಹೋದ್ರು, ನಾವು ಬೆಂಗಳೂರಿಗೆ ಬಂದ ದಿನಾನೇ. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಆಕ್ಚುಲಿ. ಅವ್ರಿಗೆ ಗೊತ್ತೂ ಇರ್ಲಿಲ್ಲ ನಮ್ ಪಾಪು ಬರ್ಡೇ ಅಂತ. ನಾವು ಊರಿಗೆ ಹೋಗಿದೀವಿ ಅಂತ ಅಷ್ಟೇ ಹೇಳಿದ್ದು. ಬಟ್ ಬಂದ ತಕ್ಷಣನೇ ಕೊಟ್ರು. ನನಗೊಂಥರ ಆಶ್ಚರ್ಯ ಅನಿಸ್ತು. ಅವ್ರಂದ್ರೆ ನಾವು ಪ್ರೆಗ್ನೆನ್ಸಿ ಇದ್ದಾಗ, ಆಮೇಲೆ ಡೆಲಿವರಿ ಆದಾಗ ಎಲ್ಲ ಇಲ್ಲೇ ಇದ್ದೆ ಅಲ್ಲ, ಹಾಗಾಗಿ ಗೊತ್ತು ಅನ್ಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.